ಇಸ್ಲಾಂ ಮನುಷ್ಯರ ಮೇಲೆ ಕರುಣೆ ತೋರುವಂತೆಯೇ ಪ್ರಾಣಿಗಳ ಮೇಲೆ ಕೂಡ ಕರುಣೆ ತೋರಿಸುವಂತೆ ತಿಳಿಸುವ ಧರ್ಮವಾಗಿದೆ. ಕುರಾನ್ ನಮಗೆ ತಿಳಿಸುತ್ತದೆ, ಭೂಮಿಯಲ್ಲಿರುವ ಎಲ್ಲ ಜೀವಿಗಳು ಮನುಷ್ಯರಂತೆಯೇ ಅಲ್ಲಾಹನ ಸೃಷ್ಟಿಯಾಗಿವೆ. ಪ್ರವಾದಿ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹದೀಸ್ನಲ್ಲಿ ಹೇಳುತ್ತಾರೆ, ಒಮ್ಮೆ ದಾಹಗೊಂಡ ನಾಯಿಗೆ ನೀರು ಕುಡಿಸಿದ ವ್ಯಕ್ತಿಯನ್ನು ಅಲ್ಲಾಹ ಕ್ಷಮಿಸಿದನು. ಹೀಗೆಯೇ ಒಬ್ಬ ಮಹಿಳೆ ಬೆಕ್ಕನ್ನು ಕಟ್ಟಿಹಾಕಿ ಆಹಾರ ಕೊಡದೆ ಸಾಯಲು ಕಾರಣವಾದ ಕಾರಣ ಶಿಕ್ಷೆಗೆ ಗುರಿಯಾದಳು ಎಂದು ಹದೀಸ್ನಲ್ಲಿ ಪ್ರವಾದಿಯವರು ಹೇಳುತ್ತಾರೆ. ಇಸ್ಲಾಂ ಯಾವುದೇ ಜೀವಿಗೆ ಅನಾವಶ್ಯಕ ಹಿಂಸೆ ನೀಡುವುದನ್ನು ವಿರೋಧಿಸುತ್ತದೆ. ಪ್ರಾಣಿಗಳಿಗೆ ಆಹಾರ, ನೀರು ಮತ್ತು ಆರೈಕೆ ನೀಡುವುದು ಒಳ್ಳೆಯ ಕಾರ್ಯವೆಂದು ಹೇಳುತ್ತದೆ. ಪ್ರಾಣಿಗಳಿಗೆ ಹೊಡೆದು ನೋವು ಕೊಡಬಾರದು, ಆಟಕ್ಕಾಗಿ ಕೊಲ್ಲಬಾರದು ಎಂದು ತಿಳಿಸುತ್ತದೆ. ಹೀಗೆ ಪ್ರಾಣಿಗಳ ಆರೈಕೆ ಜೊತೆಗೆ ಪ್ರಾಣಿಗಳನ್ನು ಕುರ್ಬಾನಿ ನೀಡಲು ಸಹ ಅನುಮತಿಯನ್ನು ನೀಡುತ್ತದೆ. ಆದರೆ ಇಸ್ಲಾಂ ಕುರ್ಬಾನಿಯಲ್ಲೂ ಕರುಣೆ ಮತ್ತು ದಯೆಯನ್ನು ಕಲಿಸುತ್ತದೆ. ಕುರ್ಬಾನಿ ನೀಡುವಾಗ ಪ್ರಾಣಿಗೆ ಹಸಿವು ಅಥವಾ ದಾಹ ಇರಬಾರದು, ಅದರ ಮುಂದೆ ಮತ್ತೊಂದು ಪ್ರಾಣಿಯನ್ನು ಕೊಲ್ಲಬಾರದು, ಚೂರಿ ತೀಕ್ಷ್ಣವಾಗಿರಬೇಕು, ಅನಗತ್ಯ ನೋವು ಕೊಡಬಾರದು, ರೋಗಪೀಡಿತ ಅಥವಾ ದುರ್ಬಲ ಪ್ರಾಣಿಯನ್ನು ಬಳಸಬಾರದು ಎಂದು ಇಸ್ಲಾಂ ತಿಳಿಸುತ್ತದೆ. ಕುರ್ಬಾನಿಯ ಉದ್ದೇಶ ತ್ಯಾಗ, ದಾನ ಮತ್ತು ಬಡವರೊಂದಿಗೆ ಹಂಚಿಕೊಳ್ಳುವ ಮನೋಭಾವವಾಗಿದೆ. ಇಸ್ಲಾಂ ಧರ್ಮವು ಕರುಣೆ, ತ್ಯಾಗ, ದಾನ ಮತ್ತು ಎಲ್ಲ ಜೀವಿಗಳ ಮೇಲಿನ ದಯೆಯನ್ನು ಕಲಿಸುವ ಶಾಂತಿಯ ಮಾರ್ಗವಾಗಿದೆ.